ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಜ್ಯೋತಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾನೆ ಹೋಗ್ತಾ ಇದ್ದೇವೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ತಾ ಹೋಗ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮ ಅಶ್ವವೇಗ ನ್ಯೂಸ್ಗೆ ಇಂದು ಮೊದಲ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ಆಚರಣೆ ನಡೀತಾ ಇದೆ. ಯಶಸ್ವಿಯಾಗಿ 1 ವರ್ಷವನ್ನು ನಾವು ಪೂರೈಸಿದಂಥ ಹೆಮ್ಮೆ, ಹೆಗ್ಗಳಿಕೆ ನಮಗೆ ಸಲ್ಲುತ್ತೆ ನಿಜವಾಗಿಯೂ. ರಾಮಚಂದ್ರ ಆರ್ ಆನವೀರಿಯವರ ಸಾರಥ್ಯದಲ್ಲಿ 2024ರ ಏಪ್ರಿಲ್ 9ರಂದು ಸತ್ಯಾನ್ವೇಷಣೆಯ ಓಟ ಅನ್ನುವಂಥ ಧ್ಯೇಯದೊಂದಿಗೆ ಆರಂಭವಾಗಿದ್ದೇ ಅಶ್ವವೇಗ ನ್ಯೂಸ್. ಅಂದಿನಿಂದ ಇಂದಿನವರೆಗೂ ಕನ್ನಡಿಗರ ಮನೆಗಳಲ್ಲಿ ಅಚ್ಚೊತ್ತಿದೆ. ಇಂದು ಚೊಚ್ಚಲ ವರ್ಷದ ಸಂಭ್ರಮದಲ್ಲಿ ನಾವಿದ್ದೀವಿ. ನಾಡಿನ ಹಲವು ಗಣ್ಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ನಮ್ಮನ್ನು ಹರಸಿದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಾಡಿನ ಸಮಸ್ತ ವೀಕ್ಷಕರಿಗೂ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ನಿಮ್ಮ ಆಶೀರ್ವಾದ, ಹಾರೈಕೆ ಸದಾ ನಮ್ಮ ವಾಹಿನಿಯ ಮೇಲೆ ಇರಲಿ. ಕೇಬಲ್ ಆಪರೇಟರ್ಗಳು, ಜಾಹೀರಾತುದಾರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಸಮಸ್ತ ಅಶ್ವವೇಗ ವಾಹಿನಿಯವರಿಗೂ ಕೂಡ, ಅಂದರೆ ವೀಕ್ಷಕರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಂಡ್ಯದಿಂದ ಕಾಲ್ ಮಾಡ್ತೀವಿ. ನಮ್ಮ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಪ್ರಶ್ನೆಶಾಸ್ತ್ರ ಹೋಗ್ತೇನೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 98. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್, ನಾವು ಕೆಲಸ ಹುಡುಕ್ತಾ ಇದ್ದೀವಿ, ಏನಾದ್ರು ಚಿಕ್ಕ ಮುಂದೆ ಸಿಗ್ಬೋದಾ ಅಂತ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ತೆ ಗುರುಜಿ. 98 ಕೆಲಸ ಹುಡುಕ್ತಾ ಇದ್ದೀನಿ. 98 95 98 ಗುರುಜಿ. 98. ಓಕೆ, ಹಾಂ. ಜಾಬ್ ಹುಡುಕ್ತಾ ಇದ್ದೀರಾ? ಯಾವ ಥರ ಜಾಬು? ಪ್ರೈವೇಟ್ ಜಾಬಾ, ಗೌರ್ಮೆಂಟ್ ಜಾಬಾ? ಪ್ರೈವೇಟ್ ಜಾಬ್ ಗುರುಜಿ. ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಭುಕ್ತಿ ರಾಹು 10 ಮತ್ತು 7 ಬಂದಿದೆ. ಭುಕ್ತಿಯಲ್ಲೂ ಕೂಡ 10, 7 ಬಂದಿದೆ. ಸದ್ಯದಲ್ಲೇ ಸಿಗುತ್ತೆ, ಶೀಘ್ರವಾಗಿ ಸಿಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 2025 ಆಗಸ್ಟ್ವರೆಗೂ ಬುಧ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಅದರಲ್ಲಿ 4ನೇ ತಾರೀಕು ಮೇ ಒಳಗಡೆ ರಾಹು ನಂತರ ಗುರು. ಸೊ ಈ ಮೇ ಎಂಡ್ ಒಳಗಡೆ ನಿಮ್ಗೆ ಆಫರ್ ಸಿಗುತ್ತೆ. ಬಟ್ ಸ್ಯಾಲ್ರಿ ವೈಸ್ ನೀವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಖಂಡಿತ ಆಗುತ್ತೆ. 10ನೇ ಮನೆ ಇಲ್ಲಿ ಕಾಂಬಿನೇಷನಲ್ಲಿ ಗುರು ಬಂದಿರೋದ್ರಿಂದ ಒಂದು ಅರಿಶಿಣದ ಕೊಂಬನ್ನು ತೇಯ್ದು ನಾಳೆಯಿಂದ, ಅಂದರೆ ಗುರುವಾರದಿಂದ ಹಣೆಗೆ ಹಚ್ಕೊಳ್ಳಿ. ಖಂಡಿತ ಶೀಘ್ರವಾಗಿ ಒಳ್ಳೆಯದಾಗುತ್ತೆ. ಗುಡ್ ಲಕ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆಗಳನ್ನು ಮಾಡ್ಬೋದು, ಗುರುಜಿಯೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯವರು ನೀಡ್ತಾ ಇದ್ದಾರೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಸಮಯವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ಇನ್ನು ಜ್ಯೋತಿಷ್ಯವನ್ನು ನಾವು ಕೂಡ ಕಲ್ತ್ಕೊಳ್ಬೇಕು. ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಥವಾ ಯಾವ ಫೀಲ್ಡ್ಗೆ ಹೋದರೆ ನಾವು ಸಕ್ಸಸ್ನ ಕಾಣಬಹುದು, ಇದ್ರ ಬಗ್ಗೆ ನಮಗೂ ಕೂಡ ತಿಳುವಳಿಕೆ ಬೇಕು ಅನ್ನೋಂಥವ್ರಿಗೆ ಗುರೂಜಿಯವರು ಜ್ಯೋತಿಷ್ಯ ತರಗತಿಗಳನ್ನು, ಅಂದರೆ ಆನ್ಲೈನ್ ಕ್ಲಾಸಸ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 106 ಬ್ಯಾಚ್ಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. 107ನೇ ಬ್ಯಾಚ್ ಕೂಡ ಈಗ ಇನ್ನೇನು ಶುರು ಆಗ್ತಾ ಇದೆ ಮೇ ತಿಂಗಳಲ್ಲಿ. ಸೊ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು. ಜೊತೆಲೇನು ಅಂತ ಹೇಳಿದ್ರೆ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಎಸ್, ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಮೇಡಮ್? ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ? 29/9/1964 ಬೆಳಿಗ್ಗೆ 8:35.
ಓಕೆ, ಯಾವ ಊರಲ್ಲಿ? ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಬೆಂಗಳೂರಲ್ಲಿ. ಓಕೆ ಹುಟ್ಟಿರೋದು ಬೆಂಗಳೂರು. ಓಕೆ, ಟೈಮಿಂಗ್ ಇನ್ನೊಂದ್ಸಲಿ ಹೇಳಿ. 8:35 ಬೆಳಿಗ್ಗೆ. ಓಕೆ, 8:35 ಬೆಳಗ್ಗೆ. ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು ಅಂದರೆ? ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಸದ್ಯಕ್ಕೆ ಈಗ ಶುಕ್ರದಶೆ ನಡೀತಾ ಇದೆ. 2024 ಅಕ್ಟೋಬರ್, ಲಾಸ್ಟ್ ಇಯರ್ ಅಕ್ಟೋಬರಿಂದ ಶುರು ಆಯಿತು. 20 ವರ್ಷದ ಕಾಲ ಶುಕ್ರದಶೆ ನಡೀತಾ ಇರುತ್ತೆ. ಫೈನಾನ್ಷಿಯಲ್ ಸ್ಟೇಟಸಲ್ಲಿ ನಿಮಗೆ ಇನ್ಕಮ್ಮು ಬರ್ತಾ ಇರುತ್ತೆ, ಟೆನ್ಷನ್ ತೊಗೊಳಂಗಿಲ್ಲ. ಬಟ್ ಆದರೆ ರೆಂಟಲ್ ಇನ್ಕಮ್ ಏನಾದಿದ್ದರೆ ಒಳ್ಳೆಯದು. ಕೃಷಿಯಿಂದ ಏನಾದ್ರು ಬರ್ತಕ್ಕಂಥದ್ದು ಒಳ್ಳೆಯದು, ಫಾರ್ಮಿಂಗಿಂದ ಬರ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನೀವೇ ಇಷ್ಟು ಏಜ್ ಆದರೂ ಕೂಡ ಏನಾದ್ರು ಒಂದು ಟೀಚಿಂಗ್ ಮಾಡ್ತೀನಿ, ಟೀಚಿಂಗ್ ಫೀಲ್ಡು, ಟ್ರೈನಿಂಗ್ ಫೀಲ್ಡಲ್ಲಿ ಬರ್ತಕ್ಕಂಥದ್ದು ಖಂಡಿತ ನಿರಂತರವಾಗಿ ಬರುತ್ತೆ. ಆದರೆ ಬ್ಯಾಂಕಲ್ಲಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ ಅಂತ ಏನಿರ್ತೀವಿ ಅದನ್ನು ನಾವು ಹಿಂದಿನ ಒಂದು ದಶದಲ್ಲಿ ನೋಡ್ತೀವಿ. ಕೇತು ದಶದಲ್ಲಿ ಆ 2ನೇ ಮನೆ ಬ್ಯಾಂಕ್ ಕಾಂಬಿನೇಷನ್ ಇತ್ತು, ಅದು ಈಗ ಸ್ವಲ್ಪ ಬ್ಯಾಂಕ್ ಕಾಂಬಿನೇಷನ್ ಇಲ್ಲ. 11, 9, 2 ಬಂದಿದೆ ಮತ್ತು 4, 5 ಬಂದಿದೆ. ಆ ಕಾಂಬಿನೇಷನ್ ನಾವು ತೊಗೊಳ್ಬೇಕಾದ್ರೆ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ಈಗ ನಿಮ್ಮ ಒಂದು 11ನೇ ಮನೆ ನಿರಂತರವಾಗಿ ಸಣ್ಣದಾಗಿ ಬರ್ತಾ ಇರುತ್ತೆ. ಬಟ್ ಮುಂಚೆ ಥರ ಈ 2, 6, 7, 9, 10 ಆ ರೀತಿ ಇಲ್ಲ. ಯಾಕೆಂದರೆ ಇದರಿಂದ ನಾವು ಇದನ್ನು ನೋಡ್ತೀವಿ, ಇದರಿಂದ ಇದನ್ನು ನೋಡ್ತೀವಿ. ಎರಡನ್ನೂ ಕಾಂಬಿನೇಷನ್ ನಾವು ನಕ್ಷತ್ರ ಟು ನಕ್ಷತ್ರ ಡೌನ್ಲೋಡೆಡ್, ಸಬ್ಲಾಟ್ ಟು ಸಬ್ಲಾಟ್ ಡೌನ್ಲೋಡೆಡ್ ನಾವು ನೋಡ್ತೀವಿ. ಆ ಡೌನ್ಲೋಡ್ ಕಾಂಬಿನೇಷನಲ್ಲಿ ನೆಕ್ಸ್ಟು 2 ಇಂದ ಬಂದು 11 ಬಂದಿದೆ, ಸ್ವಲ್ಪ ಕೆಳ ಇಳಿದಿದೆ. ನಿಮಗೆ ಕೇತು ದಶೆಯಲ್ಲಿ ಬಂದಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು ಶುಕ್ರದಶೆಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ತುಂಬ ಜನ ಹೇಳ್ತಾರೆ ಶುಕ್ರದಶ ಹಂಗೆ ಹಿಂಗೆ ಅಂತ. ಸ್ವಲ್ಪ ಈ ಕಾಂಪೌಂಡ್ರಿಗೆ ತಲೆ ಕೆಟ್ಟಿರುತ್ತೆ. ಶುಕ್ರದಶ ಅಂದ ತಕ್ಷಣ ದುಡ್ಡು, ಇಲ್ಲಿ ಕೇತು ದಶ ಅವ್ರಿಗೆ ದುಡ್ಡು ಕೊಡ್ತಾ ಇದೆ, ಶುಕ್ರದಶ ದುಡ್ಡು ಕೊಡ್ತಾ ಇಲ್ಲ. ಇದಕ್ಕೆ ಸುಮ್ಮನೆ ಆ ಕಿವಿಯಲ್ಲಿ ಶುಕ್ರ ಅಂತ ಕೇಳಿದ ತಕ್ಷಣವೇ ಓಕೆ ನಮಗೆ ಸಿಕ್ಕಾಪಟ್ಟೆ ಹಣ ಬರುತ್ತೆ, ಆಗಲ್ಲ. ಶುಕ್ರ ಯಾವ ಮನೇಲಿ ಕೂತಿದ್ದಾನೆ, ಯಾವ ನಕ್ಷತ್ರ, ಯಾವ ಸಬ್ಲಾಡ್, ಆ ಕಾಂಬಿನೇಷನಲ್ಲಿ ನಾವು ನೋಡಿದಾಗ ತಿಳಿಯುತ್ತೆ ಅಧಿಕವಾಗಿರ್ತಕ್ಕಂಥ ಹಣನ ಕಮ್ಮಿ ಹಣನ ಅಂತ. ಎಷ್ಟೋ ಜನರ ಜಾತಕದಲ್ಲಿ ಕೇತು ಭಾಳಷ್ಟು ಹಣವನ್ನು ಕೊಟ್ಟು ಶುಕ್ರದಲ್ಲಿ ಕಮ್ಮಿ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಜಾತಕಗಳು ನಾನು ನೋಡಿದ್ದೀನಿ. ಅದಕ್ಕೆ ಮೂಲ ಕಾರಣ ಕೇತು ಕೂತಿರ್ತಕ್ಕಂಥ ಸ್ಥಾನ, ಅದರ ನಕ್ಷತ್ರ ಮತ್ತು ಉಪನಕ್ಷತ್ರ, ಶುಕ್ರ ಕೂತಿರ್ತಕ್ಕಂಥ ಸ್ಥಾನ, ಅದರ ನಕ್ಷತ್ರ ಮತ್ತು ಉಪನಕ್ಷತ್ರಗಳು. ಆ ಬಲವನ್ನು ನಾವು ನೋಡಿ ಹೇಳಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಬಲವನ್ನು ನಾವು ನೋಡಿ ಒಂದು ಫಲವನ್ನು ಹೇಳಬೇಕೇ ಹೊರತು ಗ್ರಹದ ಮೇಲೆ ಹೇಳ್ತಕ್ಕಂಥದ್ದು ತಪ್ಪು. ಪರಾಶರ ಯಾರ್ಯಾರು ಕಲ್ತಿದ್ದೀರಾ, ಯಾರ್ಯಾರು ಪರಾಶರ ರೀತಿಯಲ್ಲಿ ನೀವು ಕಲ್ತಿರ್ತೀರ, ಕೇತು ಅಂದಿದ ತಕ್ಷಣ ಅದು ಮೋಕ್ಷಕಾರಕ, ಅದು ಹಣ ಕೊಡೋದಿಲ್ಲ, ದೈವಕಾರಕ ಏನೂ ಇಲ್ಲ. ಇವರು ಕೇತು ಮುಗಿಸ್ಕೊಂಬಂದಿದ್ದಾರೆ, ಎಲ್ಲೂ ಹಿಮಾಲಯಕ್ಕೆ ಹೋಗಿಲ್ಲ, ಮತ್ತು ದುಡ್ಡು ಯಾವಾಗ ಮಾಡ್ತೀನಿ ಅಂತ ಬಂದಿದೆ. ಆ ಥರ ಅಲ್ಲ. ಕೇತು ಹಣವನ್ನು ಕೊಟ್ಟರೆ ಒಂದು ರೀತಿ ಆಧ್ಯಾತ್ಮಿಕ ರೀತಿಯಲ್ಲಿ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲಿ ಬರುತ್ತೆ ಹೊರತು ಕೇತು ಬಂದಿದ ತಕ್ಷಣ ಆಧ್ಯಾತ್ಮಿಕ ಕಾಡಿಗೆ ಹೋಗ್ತಕ್ಕಂಥದ್ದು, ಹಿಮಾಲಯ ಹೋಗ್ತಕ್ಕಂಥದ್ದು ಯಾವುದೂ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್, ಒಂದು ನಾವು ಇಲ್ಲಿ ಗದಗಿನ ಮಾತಾಡೋದು. ಹ್ಞೂ, ಸೈಟ್ ಖರೀದಿ ಮೇಡಮ್ 2 ತಿಂಗಳು ಐದು ಕೊಟ್ಟು ಅಮೌಂಟ್ ಅಡ್ವಾನ್ಸ್ ಕೊಟ್ಟಿದ್ದೇವೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ರಿ. ಆಗಿದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 66. ಎಷ್ಟು? 66. 56. 66. ಓಕೆ, ಈಗ ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಈಗ ಇದನ್ನು ಸಾಲ ಅಂತ ನಾವು ತೊಗೊಂಡಾಗ 6ನೇ ಕಸ್ಪ್ ಅಂತ ತೊಗೊಳ್ತೀವಿ. 6ನೇ ಒಂದು ಕಸ್ಪ್ ನೋಡಿದಾಗ ಅಲ್ಲಿ ಕೇತು ರೆಟ್ರೋಗ್ರೇಡ್ ಬಂದಿದೆ ಮತ್ತು 3ನೇ ಮನೆ ಎಜುಕೇಷನ್ ನಾವು ತೊಗೊಳ್ತಕ್ಕಂಥದ್ದು. ನಾವು ಜಾಬ್ಗೆ ಹೋಗಬೇಕು. ಜಾಬಲ್ಲಿ 3ನೇ ಮನೆ ಮತ್ತು ಅಂಡರ್ಗ್ರೌಂಡಲ್ಲಿ 2, 6, 7, 8, 9 ಕಾಂಬಿನೇಷನ್ ಇದೆ. ಹಣಕಾಸು ವಿಚಾರದಲ್ಲಿ ನೀವು ಕೊಟ್ಟಿರೋದು ಅವ್ರ ಪ್ರಶ್ನೆ ಏನು, ಯಾರಿಗೂ ದುಡ್ಡು ಕೊಟ್ಟಿದ್ದು ವಾಪಸ್ ಬರಬೇಕು ಅಂತನಾ ಅಲ್ವಾ? ಓಕೆ, ರೈಟ್. ನಿಧಾನವಾಗಿ ಸ್ವಲ್ಪವೇ ಬರುತ್ತೆ. ಇನ್ಸ್ಟಾಲ್ಮೆಂಟು ಒಂದೇ ಸತಿ ಬರೋಕ್ಕೆ 2ನೇ ಮನೆ ಬೇಕು. ಆ 2ನೇ ಮನೆ ಇಲ್ಲ ಅಂದಾಗ ಏನಾಗುತ್ತೆ, ಅಲ್ಲಿ 3ನೇ ಮನೆ ಸಣ್ಣದಾಗಿ ಬರುತ್ತೆ, ಚಿಕ್ಕದಾಗಿ ಬರುತ್ತೆ. ನೀವು ಹೋಗಿ ಬಂದು ಕಲೆಕ್ಟ್ ಮಾಡಿ ನಿಧಾನಗತಿಯಲ್ಲಿ ತೊಗೊಳ್ತೀರಿ. 9 ಅಂದರೆ ಸ್ಪೀಡ್ ಇಲ್ಲ, ಯಾಕಂದರೆ 10ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥ 9. ಹಾಗೆ ಈ ಗ್ರಹದಲ್ಲಿ ಯಾವುದು ಸ್ವಲ್ಪ ನೆಗೆಟಿವ್ ಇದೆ ಅಂತ ನಾವು ಈ ಜಾಬ್, ಬಿಸ್ನೆಸ್, ಫೈನಾನ್ಸಲ್ಲಿ ಎಲ್ಲಾದರೂ ಒಂದು ಕಡೆ 5 ಬರುತ್ತಾ ಅಥವಾ 8 ಬರುತ್ತಾ, 12 ಬರುತ್ತಾ, ಇದೆಲ್ಲ ನಮಗೆ ಫೈನಾನ್ಸ್ ಬ್ಲಾಕ್ ಆಗುತ್ತೆ ಅವರ ಕಡೆಯಿಂದ. ಅದಕ್ಕೆ ಮಂಗಳ ಕಾರಕ ಸ್ವಲ್ಪ ಜಾಸ್ತಿಯಾಗಿದೆ. ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಸ್ವಲ್ಪ ಉತ್ತಮವಾಗಿದೆ, ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳಕ್ಕೆ, ಯಾಕೆಂದರೆ 3ನೇ ಮನೆ ಸ್ವಲ್ಪ ಸ್ಲೋ. ಯಾಕೆಂದರೆ 2ನೇ ಮನೆಗೆ ಎರಡನೇ ಮನೆ ಆಗಿರ್ತಕ್ಕಂಥ 3ನೇ ಮನೆ ಸ್ವಲ್ಪ ಎಫರ್ಟ್ ಹಾಕಬೇಕು ಜಾಸ್ತಿ.
ಹೋಗಿ ಬಂದು ಮತ್ತು 9ನೇ ಮನೆ 10ನೇ ಮನೆಗೆ ವ್ಯಯಭಾವ ಆಗುತ್ತೆ. ಅವರು ಒಂಥರ ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ತೊಗರಿ ಬೇಳೆಯನ್ನು ದಾನ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಚಂದ್ರಶೇಖರ್ ಅಂತ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಇಲ್ಲ ಮೇಡಮ್, ಪ್ರಶ್ನೆ ಕೇಳಬೇಕು. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 42 ಮೇಡಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 7ನೇ ಕಸ್ಪ್ ನೋಡ್ತೀವಿ ಬಿಸ್ನೆಸ್ ಯಾವ ಥರ ಇದೆ ಅಂತ. 10 ಮತ್ತು 12 ವ್ಯಾಪಾರ ಚೆನ್ನಾಗಾಗುತ್ತೆ ಅಥವಾ ಅದಕ್ಕೆ ಒಂದು ಹೆಸರಿದೆ, ಆದರೆ ನಿಮಗೆ ಲಾಭಾಂಶ ಬರೋದಿಲ್ಲ. ಯಾಕೆಂದರೆ ಆ ಕೊನೆಯಲ್ಲಿ 12 ಅಂತ ಬಂದಾಗ ಮತ್ತು 8 ಅಂತ ಬಂದಾಗ ಲಾಭಾಂಶ ತೀರಾ ಕಮ್ಮಿ. ಅಂಡರ್ಗ್ರೌಂಡಲ್ಲಿ 7, 11 ಗ್ರೀನಲ್ಲಿದೆ. 10 ನಿಮಗೆ ನೋಡೋಕ್ಕೆ ಚೆನ್ನಾಗಿದ್ದರೂ ಕೂಡ ಎಂಡಲ್ಲಿ ನಿಮಗೆ ಕೈಯಲ್ಲಿ ಕಾಸು ಉಳಿದೇ ಇರತಕ್ಕಂಥ ಬಿಸ್ನೆಸ್ಸು. ಕೇಳಿ, ಲೈನಲ್ಲಿಲ್ವಾ? ಓಕೆ, ಈ 12ನೇ ಮನೆ ಗುರು ಆಗಿರೋದ್ರಿಂದ ಇಲ್ಲಿ ಕಡಲೆಕಾಳಿಗೆ ದಾನ ಮಾಡಿ. ಹಾಗೆ ಸೂರ್ಯ 10ನೇ ಮನೆ ಬಂದಿರೋದ್ರಿಂದ 7ನೇ ಕಸ್ಪಲ್ಲಿ ಕೇತುವಿನ ಒಂದು ಇದರಲ್ಲಿ 12 ಮುಖದ ರುದ್ರಾಕ್ಷಿ ಅಥವಾ ಒಂದು ರೂಬಿನ ಬಲಗೈ ಉಂಗುರದ ಬೆರಳಿಗೆ ಧರಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ಗುರು 12ನೇ ಮನೆಯಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಆಗಲ್ಲ ಅಂದರೆ ಬಿಟ್ಬಿಡಿ. ಯಾಕೆಂದರೆ ಇಲ್ಲಿ ಕಸ್ಪಲ್ಲಿ ಇಲ್ಲ ಅಂತಂದರೆ ದಶಾದಲ್ಲಿ ಎಷ್ಟೇ ಬಂದರೂ ಆಗಲ್ಲ. ಕಸ್ಪಲ್ಲಿ ಇಲ್ಲ ಅಂದರೆ ಆಗಲ್ಲ. ಶುಕ್ರ ಈಗ ಕೇತು ಈಗ 2025 ಆಗಸ್ಟ್ವರೆಗೂ ಇದೆ. ಆಮೇಲೆ ಶುಕ್ರ ಬರ್ತಾನೆ. ಶುಕ್ರನ ಕಾಂಬಿನೇಷನ್ನು ಟೋಟಲ್ ಲಾಸ್ ಮಾಡಿಬಿಡ್ತಾನೆ. ಯಾಕೆಂದರೆ ಇಲ್ಲಿ 12 ಇದ್ದರೂ ಕೂಡ ಇಲ್ಲಿ ಟೋಟಲ್ ಲಾಸು. ಯಾಕೆಂದರೆ ನಾವು ರೀಡ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿ ಹೋಗ್ತೀವಿ, ಇಲ್ಲಿಂದ ಇಲ್ಲಿ ಹೋಗ್ತೀವಿ. ಇಲ್ಲಿ ಚೆನ್ನಾಗಿಲ್ಲ ಅಂದರೂ ಕೂಡ ಸುಮ್ಮನೆ ಏನೋ ಒಂದು ಸ್ವಲ್ಪ ಉಳಿಯುತ್ತಷ್ಟೇ. ಇಲ್ಲಿ ಸ್ವಲ್ಪ ಜೋರಾಗಿ ಬಂದರೂ ಕೂಡ ಜೋರಾಗಿ ಖರ್ಚು. ಇಲ್ಲಿ ಏನೂ ಬರೋದಲ್ಲ, ಅಲ್ಲಿ ಏನೋ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿರೋದು ಒಂದು ಸ್ವಲ್ಪ ಉಳಿಸ್ಕೋಬೇಕು. ಸೊ 12ನೇ ಮನೆ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ನು, ಅದು ಗುರುವಿಂದ ಬಂದಿರತಕ್ಕಂಥದ್ದು. ಆ 12 ಕನೆಕ್ಟಿವಿಟಿ ಗುರುವಿಗಿದೆ. ಆ ಗುರುವಿನ ಕಾಂಬಿನೇಷನಲ್ಲಿ ನಾವು ನೋಡ್ಬೋದು. ಆ ಗುರುನೇ ಇಲ್ಲಿ ನೆಗೆಟಿವಿಟಿ ತರ್ತಕ್ಕಂಥದ್ದು 6 ಸತಿ. ಸೊ ಕಡಲೆಕಾಳನ್ನು ದಾನ ಮಾಡಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ, ಕನ್ಸಲ್ಟೆನ್ಸಿ ಮಾಡಿ, ಹಣ ಹಾಕದೇ ಇರ್ತಕ್ಕಂಥದ್ದು ಮಾಡಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ದಿನಾಂಕ ಅಂತ ಡೇಟ್ ಆಫ್ ಬರ್ತ್ ಗೊತ್ತೈತೆ, ಸಮಯ ಗೊತ್ತಿಲ್ಲ. ಹಾಗಿದ್ರೆ 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 65. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಆರೋಗ್ಯರೇ ಸ್ವಲ್ಪ ಕೆಲಸದ್ರಿ. ಓಕೆ, ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಮದುವೆ. ಹಲೋ ಗುರುಜಿ. ಯಾವ್ದಾರ ಒಂದು ಕೇಳ್ರಿ, ಹುಷಾರು ಮಾಡ್ಕೊಂಡು ಆಮೇಲೆ ಮದುವೆಗೆ ಹೋಗ್ರಿ. ಇದರ ಬ್ಯಾಂಡೇಜ್ ಹಾಕ್ಕೊಂಡು ಮದುವೆಗೆ ಹೋಗ್ರಿ. ಏನು ತಲೆಗಿಲ್ ಕೆಟ್ಟಿದೆ ನಿಮಗೆ? ಆರೋಗ್ಯ ಕೇಳ್ತಾರಂತೆ, ಮದುವೆ ಅಂತೆ. ನಿಮ್ಗೆ ಯಾವ್ದು ಆಸೆ? ಮದುವೆ ಆಸೆ, ಮದುವೆಗೆ ಹೋಗಿ. ಇವತ್ತು ನಾಳೆನೇ ಹೋಗಿ. ಒಂದು ಯಾವ್ದಾದ್ರು ಕೇಳಿ. ಒಳ್ಳೆ ಹುಚ್ಚರ ಥರ ಕೇಳ್ತಾ ಇದ್ದೀರಲ್ಲ, ತಲೆಗೆಲೆ ನೆಟ್ಗಿದೆಯಾ ಹಿಂಗೆ? ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್. ಆರೋಗ್ಯದ ಬಗ್ಗೆ ಕೇಳಿ. ಆರೋಗ್ಯ ಆಗಿದ ತಕ್ಷಣ ಅಲ್ಲೇನೋ ಆ ಹುಡುಗಿ ಮೇಲೆ ಆಸೆನಾ? ಆರೋಗ್ಯದಲ್ಲೂ ನಿಮಗೆ, ಅನಾರೋಗ್ಯದಲ್ಲೂ ಅಲ್ಲಿ ನಿಮಗೆ ಮದುವೆ ಆಸೆನಾ? ಸ್ವಲ್ಪ ತಲೆ ಕೆಟ್ಟಿದೆಯಾ ಹೆಂಗೆ ನಿಮಗೆ? ಫ್ರೀ ಸಿಕ್ತೆ ಫಿನೈಲ್ ಕುಡಿತೀರಲ್ಲ ನೀವೆಲ್ಲ. ಒಂದು ಪ್ರಶ್ನೆ ಕೇಳಿ ನೀಟಾಗಿ ಆನ್ಸರ್ ಮಾಡ್ತೀನಿ. ಅಲ್ಲಿ ಆರೋಗ್ಯ ಸೇರಿಸ್ಕೊಂಡು ಸೈಕಲ್ ಗ್ಯಾಪಲ್ಲಿ ಮದುವೆನೂ ಕೇಳ್ಕೊಂಡು ಮಕ್ಳು ಯಾವಾಗ ಆಗುತ್ತೆ ಅಂತ ಕೇಳ್ಬಿಟ್ಟು ಮನೆ ಯಾವಾಗ ಕಟ್ತೀನಿ ಅದನ್ನು ಕೇಳ್ಬಿಡ. ಕೇಳಬೇಕಾರೆ ಕಾಲ್ ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಕಾಲ್ ಮಾಡಂಗಿದ್ರೆ ಮಾಡಿರಿ. ಇಲ್ದ್ರೆ ನನ್ನ ಕಾಲಲ್ಲ, ಯಾವ ಗುರುಗಳಿಗೂ ಕಾಲ್ ಮಾಡಿಬಿಡಿ. ತಲೆ ಕೆಟ್ಟಿದೆ ಅನಿಸುತ್ತೆ. ಆರೋಗ್ಯ ಏನೋ ಪಾಪ ಹುಷಾರಿಲ್ಲ, ನೋಡೋಣ ಅದಕ್ಕೊಂದು ಪರಿಹಾರ ಕೊಡೋಣ ಅಂದರೆ ಅಲ್ಲೇ ಸೈಡಲ್ಲಿ ಮದುವೆ ಅಂದರೆ ನೀನು ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಕರೆಕ್ಟಾ? ಸ್ವಲ್ಪ ತಲೆಯಲ್ಲಿ ಏನಾರು ಬುದ್ಧಿ ಇದೆಯಾ, ಏನಿದೆ ಅದರೊಳಗಡೆ? ಹಾಂ, ಸ್ವಲ್ಪ ಕರೆಕ್ಟಾಗಿ ಜೀವನದಲ್ಲಿ ಹೆಂಗೆ ನಡ್ಕೊಳ್ಬೇಕು, ಏನು ಇಂಪಾರ್ಟೆಂಟ್ ಅದನ್ನು ಕೇಳಿ. ಇಲ್ಲಿ ಸೈಕಲ್ ಗ್ಯಾಪಲ್ಲಿ ಸಿಕ್ತು ಅಂತ ಹೇಳಿ ಹಂಗೆ ಹೋದರೆ ನಿಮ್ಮ ಲೈಫಲ್ಲೂ ಸೈಕಲ್ ಗ್ಯಾಪಲ್ಲೇ ಮುಗಿಸ್ಬಿಡ್ತಾನೆ ದೇವರು. ಸ್ವಲ್ಪ ತಲೆಗೆಲ್ಲ ನೆಟ್ಟಿಗಿದೆ ತಾನೇ? ಜೀವನದಲ್ಲಿ ರಾಜಂತರ ನಡೀರಿ. ಕಾಲ್ ಮಾಡಿದ್ರೆ, ಪ್ರಶ್ನೆ ಕೇಳಿದ್ರೆ, ಒಂದೇನೋ ಸಮಸ್ಯೆ ಇದೆ ಕೇಳ್ಕೊಳ್ಳಿ. ಆ ಆರೋಗ್ಯಕ್ಕೂ ಮದುವೆಗೂ ಏನು ಸಂಬಂಧ ಅರ್ಥನೇ ಆಗ್ತಾಯಿಲ್ಲ. ನಿಮ್ಗೆ ಯಾರು ಹೆಣ್ಣು ಕೊಡಬೇಕು? ಯಾರು ಹೆಣ್ಣು ಕೊಡೋಂಗಿದ್ರೆ ದಯವಿಟ್ಟು ನಿಲ್ಲಿಸಿ. ಇವ್ನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀನಿ. ಏನು ತಲೆ ಇಟ್ಕೊಂಡಿದ್ರೆ ಅರ್ಥ ಆಗ್ತಾಯಿಲ್ಲ. ಫಸ್ಟು ಆರೋಗ್ಯದ ಬಗ್ಗೆ ನೋಡಿ. ಇಲ್ಲಿ ಆರೋಗ್ಯದಲ್ಲಿ ಕಾಂಬಿನೇಷನಲ್ಲಿ ಗುರುವಿನ ಕಾಂಬಿನೇಷನ್ ಬಂದಿದೆ. 11 ಮತ್ತು 6 ಮತ್ತು 10. ಇಲ್ಲಿ ಹೆಲ್ತ್ ಅಂತ ನಾ ಹಾಕಿದ್ರೆ ಅಲ್ಲಿ ಸ್ವಲ್ಪ ಕಾಂಬಿನೇಷನ್ಸ್ ಎಲ್ಲ ರೆಡ್ಡು ಬ್ಲೂ ಎಲ್ಲ ತೋರಿಸುತ್ತೆ. ಅಂಡರ್ಗ್ರೌಂಡಲ್ಲಿ ಕೂಡ 5ನೇ ಮನೆ ಇರ್ತಕ್ಕಂಥದ್ದು. ಕಟ್ ಮಾಡಿ ಅವ್ರ ಕಾಲು. 1ನೇ ಮನೆ 5ನೇ ಮನೆ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಇಲ್ಲಿ ಅಂಡರ್ಗ್ರೌಂಡಲ್ಲಿ 6, 10 ಇದ್ದರೆ ಅನಾರೋಗ್ಯ ಸ್ವಲ್ಪ ಹೆಚ್ಚು. 11 ಜೊತೆ 6, 7, 10 ಅಂತ ಬಂದರೆ ಅನಾರೋಗ್ಯದ ಕಾಂಬಿನೇಷನ್ ಇರುತ್ತೆ. ಫಸ್ಟು ಅನಾರೋಗ್ಯದ ಕ್ಲಿಯರ್ ಮಾಡ್ಕೊಳ್ಳಿ.
ಯಾವ ಒಂದು ಗ್ರಹ ಅದನ್ನು ನೋಡೋಣ. ಆಮೇಲೆ ಸಡನ್ನಾಗಿ ಈಗ ನಿಮಗೆ ಆರೋಗ್ಯದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಆರೋಗ್ಯ ಕೇಳಬಾರ್ದು, ಮ್ಯಾರೇಜ್ ಕೇಳಬೇಕು. ಇಲ್ಲ ಆರೋಗ್ಯ ಕೇಳ್ಕೊಂಡು ನಾನು ಮದುವೆ ಕೇಳ್ತಾರೆ. ಅದಕ್ಕೆ ಒಂದಕ್ಕೊಂದಕ್ಕೆ ನಾವು ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಏನು ಪಬ್ಲಿಕ್ ಇದ್ದಾರಲ್ಲ ಒಂದು ಸ್ವಲ್ಪ ತಲೆ ನೆಟ್ಟಗಿಲ್ಲ ಅನಿಸುತ್ತೆ. 5ನೇ ಮನೆ ಕಾಂಬಿನೇಷನ್ ಮಂಗಳ ಇರೋದ್ರಿಂದ ಒಂದು ಕೆಂಪು ದಾರ ಕಟ್ಕೊಳ್ಳಿ. ಆರೋಗ್ಯದಲ್ಲಿ ಈ ಕೇತು ದಶ ಆದ ನಂತರ ನಿಮಗೆ ಶುಕ್ರ ದಶದಲ್ಲಿ ಉತ್ತಮವಾಗಿರುತ್ತೆ. ಯಾಕೆಂದರೆ 9ನೇ ಮನೆ 11ನೇ ಮನೆ 5ನೇ ಮನೆ ಪ್ರಾರಂಭವಾಗುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ ಹೆಲ್ತ್ಗೆ ನಮಗೆ 5ನೇ ಮನೆ ಭಾಳ ಇಂಪಾರ್ಟೆಂಟು. 5ನೇ ಮನೆ ಇಲ್ಲಿ ಎಲ್ಲೂ ಕೂಡ ಈ ಕಾಂಬಿನೇಷನ್ 5ನೇ ಮನೆ ಬಂದಿಲ್ಲದೆ ಇರೋದು. ಶುಕ್ರನಲ್ಲಿ 5ನೇ ಮನೆ ಬರುತ್ತೆ. ಇಲ್ಲಿ ನಮಗೆ 5 ಅಂತ ನಾವು ನೋಡ್ಬೋದು. 5 ಆದಮೇಲೆ ನಮಗೆ ಅಲ್ಲಿ ಒಂದು ಆ್ಯರೋಮಾರ್ಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಲ್ಲಿ ಆ್ಯರೋಮಾರ್ಕ್ ಇರ್ತಕ್ಕಂಥದ್ದು ಕೆಂಪು ದಾರ ಕಟ್ಕೊಂಡ್ರೆ ಶೀಘ್ರವಾಗಿ ಆಗಸ್ಟ್ ಆದಮೇಲೆ ಉತ್ತಮವಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿ. 9/8/2003 ಓಕೆ. ಬೆಳಗ್ಗೆ 11:35. ಯಾವ ಊರಲ್ಲಿ ಹುಟ್ಟಿರೋದು? ಬೆಳಗಾವಿ ಜಿಲ್ಲೆ. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಆರೋಗ್ಯದ ಬಗ್ಗೆ ಕೇಳಿ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. 9 ಆಗಸ್ಟ್ 2003 11:35 ಬೆಳಿಗ್ಗೆ. ಹೌದ್ರಿ. ಲಗ್ನದಿಂದ ರಾಶಿ ಧನುರಾಶಿಲಿ ಹುಟ್ಟಿದ್ದಾರೆ. ಪೂರ್ವಾಷಾಢ ನಕ್ಷತ್ರ. ಸದ್ಯಕ್ಕೆ 2022ರಿಂದ ಸೂರ್ಯದಶೆ ಶುರುವಾಗಿದೆ. ಸೂರ್ಯನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 10, 11, 9, 12. ಹೆಚ್ಚಾಗಿರ್ತಕ್ಕಂಥದ್ದು ಸಮಸ್ಯೆ ಆರೋಗ್ಯದಲ್ಲಿ ಏನಿಲ್ಲ. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ತೀನಿ. ಶುಕ್ರನ ಕಾಂಬಿನೇಷನಲ್ಲಿ ಏನಾದರೂ ಒಂದು ಹೆಲ್ತ್ ಬಂತು ಅಂತಂದರೆ ಅಲ್ಲಿ ಸ್ಕಿನ್ ಡಿಸೀಸು ಅಥವಾ ಯಾವುದಾದ್ರು ಒಂದು ಋತುಚಕ್ರದ ಡಿಸೀಸ್ ಒಂದು ಮೇಜರಾಗಿ ತೋರಿಸ್ತಾ ಇದೆ. ಅದನ್ನು ಮೇಜರಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ದಶ ಸೂರ್ಯ ನಡೀತಾ ಇರೋದು. ಸ್ವಲ್ಪ ಗ್ರೀನು, ಸ್ವಲ್ಪ ಎಕ್ಸಸೈಸ್ ಮಾಡೋ ಸರ್ ಹೋಗುತ್ತೆ. ಏನು ಸಮಸ್ಯೆ? ಪದೇ ಪದೇ ಬ್ಲಡ್ ಇನ್ಫೆಕ್ಷನ್ ಆಗ್ತಾ ಇದೆ ಗುರುಜಿ. ಕೈ ಕಪ್ಪಾಗೋದು, ಚರ್ಮ ತುರಿಕೆ ಆಗೋದು, ಆಮೇಲೆ ಎಲ್ಲ ಟೆಸ್ಟ್ ಮಾಡ್ಸಿದ್ರು ಪದೇ ಪದೇ ಅದೇ ಆಗ್ತಾ ಇದೆ. ಬ್ಲಡ್ ಇನ್ಫೆಕ್ಷನ್? ಹೌದು. ಬ್ಲಡ್ ಇನ್ಫೆಕ್ಷನ್ ಅಂದರೆ ಯಾವ ಥರ? ಅದು ಸ್ವಲ್ಪ ಒಂಚೂರು ಬಿಡಿಸಿ ಹೇಳಿ ಈಗ ನಮಗೆ. ಅಂದ್ರೆ ಇದು ಕೈ ಅಂಗೈ ಎಲ್ಲ ಕಪ್ಪಾಗುತ್ತೆ ಗುರುಜಿ. ಆಮೇಲೆ ಉಗುರು ಕಪ್ಪಾಗುತ್ತೆ. ಆಮೇಲೆ ಹೊಟ್ಟೆ ಸಮಸ್ಯೆ, ಹೊಟ್ಟೆ ನೋವು ಬರ್ತಾ ಇದೆ ಗುರುಜಿ. ಆಮೇಲೆ ಕಣ್ಣಟ್ಟು ಕಪ್ಪಾಗ್ತಾ ಇದೆ. ಹೊಟ್ಟೆ ನೋವು ಬರ್ತಾ ಇದೆ? ಹಾ. ಆಮೇಲೆ ಕೈ ಎಲ್ಲ ಕಪ್ಪಾಗ್ತಾವ, ಅಂಗೈ ಕಪ್ಪಾಗ್ತಾ ಇದೆ. ಅದಕ್ಕೆ ಏನು ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು? ಅವರು ಬ್ಲಡ್ ಇನ್ಫೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಬ್ಲಡ್ ಇನ್ಫೆಕ್ಷನ್ ಇಲ್ಲೇನು ಮೇಜರಾಗಿ ಏನು ತೋರಿಸ್ತಾ ಇಲ್ಲ. ಅದರಿಂದ ಏನು ಅಂದರೆ ಏನು ಕೆಲಸ ಓದೋಕ್ಕೆ ಇದಕ್ಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತನಾ? ಹಾ, ಪದೇ ಪದೇ ಏನ್ ತಿಂದ್ರು ಹೊಟ್ಟೆ ನೋವು, ವಾಮಿಟ್ ಆಗ್ತಾ ಇದೆ ಗುರುಜಿ. ಬೇರೆ ಕಡೆ ಇರ್ತಾಳ್ರಿ ಗುರುಜಿ ಅವಳು. ನನ್ನ ಪ್ರಕಾರ ಹಿಂದಿನ ಶುಕ್ರ ದಶೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಾಂಬಿನೇಷನಲ್ಲಿ 8, 10, 12 ಇತ್ತು. ಸೊ ಆ ಒಂದು ಕಾಂಬಿನೇಷನ್ನು ನಾವು ನೋಡಿದಾಗ ಸ್ಕಿನ್ನು ಮತ್ತು ಆ ಸ್ಕಿನ್ನಲ್ಲಿ ಬರ್ತಕ್ಕಂಥ ವೇಯ್ನ್ಸ್ ಅಂತ ನಾವೇನು ಕರಿತೀವಿ, ಅವೆರಡು ಪ್ರಾಬ್ಲಮ್ ಇತ್ತು ಶುಕ್ರ ಮತ್ತು ಬುಧನ ಕಾಂಬಿನೇಷನಲ್ಲಿ. ಸೊ ನಾನು ತ್ರಯಂಬಕ ಮಂತ್ರ ಹೇಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ರಕ್ತಕಾರಕ ಆಗಿರ್ತಕ್ಕಂಥ ಮಂಗಳ, ಓಂ ಅಂಗಾರಕಾಯ ನಮಃ, ಈ ಮಂತ್ರವನ್ನು ಹೇಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಅನ್ಲಿಮಿಟೆಡ್ ಆಗಿ ತ್ರಯಂಬಕ ಮಂತ್ರ ಹೇಳಿ. ಜಾತಕದ ಪ್ರಕಾರ ಏನೂ ಇಲ್ಲ, ಫುಡ್ ಹ್ಯಾಬಿಟ್ಸು, ಆ ಹ್ಯಾಬಿಟ್ಸಲ್ಲಿ ನಾವು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಮು ಅಟ್ಯಾಕ್ ಆಗ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಇರುತ್ತೆ. ಸ್ವಲ್ಪ ಅಲ್ಲಿ ನೋಡಬೇಕು. ಮೂಲತಃ ಜ್ಯೋತಿಷ್ಯದಲ್ಲಿ ಮೂಲವಾಗಿ ಬರ್ತಕ್ಕಂಥದ್ದು ನೋಡಬೇಕು. ಸೊ ಇಲ್ಲಿ ಜಾತಕದಲ್ಲಿ ಮೂಲದಲ್ಲಿಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕಾಗಿತ್ತು ಇವರು. ಆ್ಯಕ್ಚುಲಿ ಆ ರೀತಿ ಇತ್ತು ಅಂದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಯಾವ ರೀತಿ ಅಂತ ಹೇಳ್ತಕ್ಕಂಥದ್ದು. ಜಾತಕದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8:30ಕ್ಕೆ. ಧನ್ಯವಾದಗಳು.